ದಿನಾಂಕ 4/3/2024 ಸೋಮವಾರ ಶ್ರೀಮಠದ ರಥೋತ್ಸವದ ಗಾಲಿ ಪೂಜೆ ನೆರವೇರಿತು. ದಿನಾಂಕ 7/3/2024 ಗುರುವಾರ ಮುಂಜಾನೆ 8 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ದಿನಾಂಕ 8ರಂದು ಶುಕ್ರವಾರ ಶ್ರೀಮಠದಲ್ಲಿ ವಿಶೇಷ ಮಹಾಪೂಜೆ ಇನ್ನಿತರ ಕಾರ್ಯಕ್ರಮಗಳು ಇರುತ್ತವೆ. ದಿನಾಂಕ 9ರಂದು ಶನಿವಾರ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ, ರಾತ್ರಿ ಶಿವ ಭಜನೆ. ದಿನಾಂಕ 10ರಂದು ರವಿವಾರ ಮುಂಜಾನೆ 5 ಗಂಟೆಗೆ ಶ್ರೀಮಠದಲ್ಲಿ ಮಹಾರುದ್ರಾಭಿಷೇಕ ಇರುತ್ತದೆ. ನಂತರ ಶಿವದೀಕ್ಷೆ, ಲಿಂಗದೀಕ್ಷೆಯನ್ನ ಪೂಜೆ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಕೊಡಲಾಗುವುದು. ರಾತ್ರಿ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುವುದು. ನಂತರ ಪರಮ ಪೂಜ್ಯ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಜರುಗುವುದು. ದಿನಾಂಕ 11ರಂದು ಸೋಮವಾರ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರುವುದು. ನಂತರ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು. ಅತಿ ದಿನ ರಾತ್ರಿ 7 ಗಂಟೆಗೆ ಲಕ್ಷ ದೀಪೋತ್ಸವ. ದಿನಾಂಕ 7ರಿಂದ 11ರವರೆಗೆ ದನಗಳ ಜಾತ್ರೆ, ದನಗಳ ಭವ್ಯ ಪ್ರದರ್ಶನ, ತೆರೆಬಂಡೆ ಕಾರ್ಯಕ್ರಮ ಜರುಗಲಿದೆ. ಈ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ಆಗಮಿಸಿ ತನುಮನ ಧನದಿಂದ ಸೇವೆ ಸಲ್ಲಿಸಿ ಸದಾಶಿವ ಮುತ್ಯಾರ ಹಾಗೂ ಚಂದ್ರಮ ತಾಯಿಯವರ ಕೃಪೆಗೆ ಪಾತ್ರರಾಗುವಂತೆ ಮಠಾಧೀಶರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಪ್ರವೀಣ್, ಸಿದ್ಧಿ ಟಿವಿ, ಜಮಖಂಡಿ. ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸಮಠ ಜಮಖಂಡಿ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ತ್ರಿಕಾಲಜ್ಞಾನಿ ಚಿಕ್ಕಪ್ಪನವರ ಹಾಗೂ ಶಿವರುದ್ರೈ ಮುತ್ಯಾರವರ ಕೃಪಾಶೀರ್ವಾದದಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕುಂತನೂರು ರೋಡ್ ಸದಾಶಿವನಗರದಲ್ಲಿ ಶ್ರೀ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಜಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯಲಿದ್ದು ದಿನಾಂಕ 7/3/2024 ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರವನ್ನು ಬನಶಂಕರಿ ತೋಟದಿಂದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ಬೀದಿಯಲ್ಲಿ ಕುಂಭೋತ್ಸವದೊಂದಿಗೆ ಹಾಗೂ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀಮಠಕ್ಕೆ ತಲುಪುವುದು. ಅದೇ ದಿವಸ ಶ್ರೀಮಠಕ್ಕೆ ಭಾವಚಿತ್ರ ಮೆರವಣಿಗೆ ಬಂದ ನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇರ್ತದೆ. ಆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಎಲ್ಲ ತಾಯಂದಿರು ಬಂದು ಭಾಗವಹಿಸಿರಿ. ದಿನಾಂಕ 8/3/2024 ಶ್ರೀಮಠದಲ್ಲಿ ಮಹಾಪೂಜೆಗಳು ಇರುತ್ತವೆ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ದಿನಾಂಕ 9/3/2024 ಶ್ರೀಮಠದ ಮಹಾಶಿವರಾತ್ರಿ ಉಪವಾಸನೆ, ರಾತ್ರಿ ಶಿವಭಜನೆ ಇರುತ್ತದೆ. ದಿನಾಂಕ 10/3/2024 ಮುಂಜಾನೆ 5 ಗಂಟೆಗೆ ಮಹಾರುದ್ರಾಭಿಷೇಕ ಇರುತ್ತದೆ. ದೇವರಿಗೆ ಎಲ್ಲ ರುದ್ರಾಭಿಷೇಕ ಒಳ್ಳೆ ರೀತಿ ಆಗ್ತದೆ. ಅದಕ್ಕೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರಿ. ಆ ರುದ್ರಾಭಿಷೇಕ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾರ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಭೂಮಿ ಮೇಲೆ ಹುಟ್ಟೈತಂದ್ರೆ ಒಂದೇನ್ರಿ ಸಾಧನೆಯನ್ನ ಮಾಡಬೇಕಂತ. ಬರುವಾಗ ಖಾಲಿ ಐತಿ, ಹೋಗುವಾಗ ಖಾಲಿ ಐತಿ. ಅದಕ್ಕೊಮ್ಮೆ ಮನುಷ್ಯ ಜೀವನ ಹುಟ್ಟಿದ ಮೇಲೆ ಯಾವ್ದಾರ ಒಂದು ದೀಕ್ಷೆವನ್ನ ತೊಗೊಂಡ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕೆ ದೀಕ್ಷಾ ಕಾರ್ಯಕ್ರಮವನ್ನು ಕೊಡ್ತಾರೆ. ಯಾರ ಇಚ್ಛೆ ಐತ್ಲಿ ಅವರು ಬಂದು ಪೂಜ್ಯರಿಂದ ದೀಕ್ಷಾವನ್ನ ತಗೋರಿ. ದೀಕ್ಷೆ ತಗೊಳ್ಳೋರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಭೇಟಿ ಆಗಬೇಕು. ಅದೇ ದಿವಸ 10/3/2024 ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ರಥೋತ್ಸವ ಜರುಗುತ್ತದೆ. ಅತಿ ವಿಜೃಂಭಣೆಯಿಂದ ಜರುಗುವುದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರ, ಕಾರ್ಯಕ್ರಮಕ್ಕೆ ಬರ್ತಾರ. ಆ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಲಿ. ಆ ರಥೋತ್ಸವ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಇರ್ತದೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ಮಾನ್ಯರು ಬರ್ತಾರೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಾರ್ಜನವರಿಗೆ ಮತ್ತು ಮಾತೋ ಶ್ರೀ ಲಕ್ಷ್ಮೀ ತಾಯಿ ಅವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತದೆ. ಆ ತುಲಾಭಾರ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ನಡೆಯುವುದರಿಂದ ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಲವಾರು ಭಕ್ತರು ಬಂದು ಆಗಮಿಸಿರಿ. ದಿನಾಂಕ 11/3/2024 ಸೋಮವಾರ ದಿವಸ ಪಂಕ್ತಿಯೊಂದಿಗೆ ತ್ರಿಕಾಲ ಜ್ಞಾನದ ನುಡಿ ಸಾರ್ತದ. ಏನು ವರ್ಷದಲ್ಲಿ ಏನು ಆಗ್ತದ ಆ ನುಡಿ 11/3/2024 ನುಡಿ ಸಾರ್ತದ. ಹೋದ ವರ್ಷ ಏನು ನುಡಿ ನಾವು ಸಾರಿದ್ದೀವಿ ಆ ನುಡಿ ಎಲ್ಲ ಕರೆಕ್ಟ್ ಆಗಿದೆ. ಇನ್ನು ಮುಂದೆ 11/3/2024 ನುಡಿ ಸಾರ್ತದ. ಅದು ನುಡಿ ಏನಂಬ ಆಗ್ತದ ಎಂಬುದು ನಾವು ಅವತ್ತು ನೋಡೋಣ. ಈ ದಿನಾಂಕ 7/3/2024 11/3/2024 ದನಗಳ ಜಾತ್ರೆ ಅಂದ್ರೆ ಜಾನುವಾರುಗಳ ಜಾತ್ರೆ ಇರದ ದನಗಳ ಭವ್ಯ ಪ್ರದರ್ಶನಕ್ಕೆ ಪಾಸ್ ಕೊಡಲಾಗುವುದು ಮತ್ತು ಇನ್ನು ತೇರ್ಬಂಡಿ ಸ್ಪರ್ಧೆ ಸರ ಇರುತ್ತದೆ. 7ರಿಂದ 11ನೇ ತಾರೀಕು ಏನು ಕಾರ್ಯಕ್ರಮ ದನಗಳ ಜಾತ್ರೆ ಏನು ಆಗ್ತದಲ್ಲ ಅದನ್ನ ಏನೋ ದನಗಳ ಪಾಸವನ್ನು ಕೊಡ್ತೀವಿ ನಾವು. ಯಾವ ಒಳ್ಳೆಯ ದನ ಆಯ್ಕೆಯನ್ನ ಮಾಡ್ತಾರೆ ಡಾಕ್ಟರ್ ಬಂದ ಆಯ್ಕೆ ಮಾಡಿದ ದನಗಳಿಗೆ ಪಾಸ್ ಕೊಡಲಾಗುತ್ತದೆ. ಆ ಪಾಸವನ್ನು 11ನೇ ತಾರೀಕು ಏನು ಪಂಕ್ತಿ ಮುಗಿದ ಸಾಯಂಕಾಲ
ಪಾಸ್ ಅವರ ಆಯ್ಕೆ ಮಾಡಿದ ಜನವರಿ ಪಾಸ್ ಕೊಡ್ತು. ಆ ಪಾಸ್ ಮುಗಿದ ನಂತರ ಲಕ್ಷ ದೀಪೋತ್ಸವ ಬರ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಬಂದು ಜಮಖಂಡಿ ಹಾಗೂ ಸುತ್ತಮುತ್ತ ಗ್ರಾಮ ಸದ್ಭಕ್ತರು ಎಲ್ಲರೂ ಬಂದು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಗಲಿ ಆ ಸದಾಶಿವಮುತ್ಯ ಚಂದ್ರಮ್ಮ ತಾಯಿ ಚಿಕ್ಕೈಮುತ್ಯ ಶಿವರುದ್ರಮಿತ್ಯರು ಎಲ್ಲರೂ ಈ ಕಾರ್ಯಕ್ರಮ ನಡೆಸುವಂತ ಶಕ್ತಿ ಕೊಡ್ಲಿ, ಎಲ್ಲರನ್ನು ಆಯುಷ್ಯ ಆರೋಗ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಎಂದು ಹೇಳುತ್ತಾ 3 ಲೋಕ ಪುಂಡಿ ಪತಾಕಿ ದೋಸ್ ಕರೋ ದಿನ್ ಕಾಲಿ ಪಚಾಕಿ ದೋಸ್ ಕರೋ ದಿನ್ ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಾದೇ. ಸಂವಿಧಾನದ ಮಹತ್ವ ಪ್ರತಿ ಮನೆಗೂ ತಲುಪಿಸುವ ಕಾರ್ಯ ಶಾಸಕ ಆರ್ ಬಸನಗೌಡ. ತುರ್ವಿಹಾಳ ಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಆರ್ ಬಸನಗೌಡ, ತುರ್ವಿಹಾಳ ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ಭಾವನೆಯಿಂದ ಕೂಡಿ ಮನುಕುಲ ಒಂದೇ ಎಂದು ಸಾರಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವ ಪ್ರತಿ ಮನೆಯ ತನಕ ತಲುಪಿಸುವ ಕಾರ್ಯವನ್ನ ಮಾಡಬೇಕಾಗಿದೆ. ಭಾರತದ ಐಕ್ಯತಾ ಕನಸನ್ನ ಸಂವಿಧಾನದ ಮುಖೇನ ದಾರಿ ತೋರಿದ್ದಾರೆ. ಒಟ್ಟಾಗಿ ಸಂವಿಧಾನದ ಮೂಲ ಆಶಯವನ್ನ ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಎಂದರು. ನಂತರ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸಂವಿಧಾನ ಪೀಠಿಕೆ ಬೋಧಿಸಿದರು. ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಿಂದ ಬಸವ ವೃತ್ತದ ಮುಖೇನ ಪಟ್ಟಣ ಪಂಚಾಯಿತಿಯವರೆಗೆ ಕುಂಬಾವತ್ತು ಮಹಿಳೆಯರು ಹಾಗೂ ನಾನಾ ವೇಷಭೂಷಣದೊಂದಿಗೆ ಮಕ್ಕಳು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಯುವಕರು ಸಂವಿಧಾನದ ನಮ್ಮ ಹಕ್ಕು, ಸಂವಿಧಾನ ನಮ್ಮ ಗ್ರಂಥ, ಜೈ ಅಂಬೇಡ್ಕರ್ ಅಂತ ಘೋಷಣೆಯೊಂದಿಗೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿದ್ದಾರೆ. ಮೆಹಬೂಬ್ ಮೋಬಿನ ಸಿದ್ದಿ ಟಿವಿ. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್. ತಾಲೂಕಿನ ಕಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತರಿಗೆ ಕ್ಷೌರಿಕ ಮಾಡದೆ ಅಸ್ಪೃಶ್ಯತೆ ಮೆರೆಯಲಾಗುತ್ತಿತ್ತು. ಆದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ದಲಿತ ಮುಖಂಡರು ಕ್ಷೌರಿಕ ಅಂಗಡಿಯನ್ನ ಮುತ್ತಿಗೆ ಹಾಕಲಾಗಿ ಮುಂದೆ ಈ ರೀತಿ ನಡೆಯದಂತೆ ನೋಡಿಕೊಳ್ಳುತ್ತೇವೆ ಎಂದು ಅಂಗಡಿ ಮಾಲೀಕರು ಹಾಮಿ ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ದಲಿತ ಮುಖಂಡರೇ ಕ್ಷೌರ ಮಾಡಿಸಿಕೊಳ್ಳುವ ಮೂಲಕ ಈ ಅನಿಷ್ಟ ಪದ್ಧತಿಯನ್ನು ಅಂತ್ಯಗೊಳಿಸಿದ್ದೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಘಟಕದ ಅಧ್ಯಕ್ಷರಾದ ರಾಮು ತಿಳಿಸಿದರು. ತಾಲೂಕಿನ ಮಧುರೆ ಹೋಬಳಿಯ ಕಾಡನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತರಿಗೆ ಕಟಿಂಗ್ ಶೇವಿಂಗ್ ಮಾಡದೇ ಇರುವ ಕಾರಣ ತಾಲೂಕಿನ ಕೆಡಿಎಸ್ಎಸ್ ಸಂಘಟನೆ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಕ್ಷೌರಿಕ ಅಂಗಡಿಯನ್ನ ಮುತ್ತಿಗೆ ಹಾಕಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದವರು, 21ನೇ ಶತಮಾನದಲ್ಲಿ ನಾವು ಜೀವಿಸುತ್ತಿದ್ದರೂ ನಮ್ಮ ಮಧ್ಯೆ ಈ ಅಸ್ಪೃಶ್ಯತೆಯ ಭೂತ ಇನ್ನೂ ಜೀವಂತವಾಗಿರುವುದು ವಿಪರ್ಯಾಸವೇ ಸರಿ. ಮಾನವೀಯತೆಯ ಮೆರಿತು ಮೇಲು ಕೀಳು ಎಂಬ ಭಾವನೆಯಲ್ಲಿ ಜೀವನ ಸಾಗಿಸುತ್ತಿರುವ ಮೌಢ್ಯ ಸಮಾಜ ಬದಲಾಗಬೇಕಿದೆ. ಇಂಥ ಸಮಸ್ಯೆಗಳ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಸದಾ ಜಾಗೃತ ಎಂದು ತಿಳಿಸಿದರು. ಸಂಘಟನೆಯ ಜಿಲ್ಲಾ ಸಂಚಾಲಕ ಎಂಪಿ ಗಂಗಾಧರ್ ಮಾತನಾಡಿ, ಸ್ಥಳೀಯ ದಲಿತರ ಮನೆಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಇಲ್ಲಿನ ಸಮಸ್ಯೆ ಅರಿವಾಯಿತು. ಸಮಾಜದಲ್ಲಿ ಇನ್ನೂ ಕೂಡ ಜಾತಿ ಭೇದ ಭಾವ ಜೀವಂತವಾಗಿರುವುದು ನಾಚಿಕೆಯ ವಿಷಯ. ನಾವು ಎಲ್ಲರಂತೆ ಮನುಷ್ಯರಲ್ಲವೇ? ನಮಗೆ ಯಾಕೆ ಈ ಅನ್ಯ ಧೋರಣೆ? ವೇದಿಕೆಗಳ ಮೇಲೆ ಮಾತುಗಳಲ್ಲಿ ಹೇಳುವ ಸಮಾನತೆ ಇಲ್ಲಿ ಸತ್ತು ಹೋಯಿತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಬರೀ ಮಾತಿಗೆ ಸೀಮಿತವಾಯಿತೆ. ಈ ಧೋರಣೆ ನಿಲ್ಲಬೇಕಿದೆ. ನಮ್ಮ ಹೋರಾಟ ನಿರಂತರ ನಡೆಯುವುದು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು.
ಜಿಲ್ಲಾ ಘಟಕದ ದೊಡ್ಡಯ್ಯ ಲಿಂಗಾಪುರ್ ಮಾತನಾಡಿ, ಕೇವಲ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ಹಲವು ಭಾಗಗಳಲ್ಲಿ ಈ ಅಸ್ಪೃಶ್ಯತೆಯ ಸಮಸ್ಯೆ ಇನ್ನೂ ಕೂಡ ಜೀವಂತವಾಗಿದೆ. ಇದು ಕೇವಲ ಒಂದು ಉದಾಹರಣೆಯಷ್ಟೇ. ಆಡಳಿತ ಮಾಡುವ ಸರ್ಕಾರಗಳಿಗೆ ಅಧಿಕಾರಿಗಳು ಕಂಡರೂ ಕಾಣದಂತೆ ವರ್ತಿಸುವ ಜಾಣ್ಮೆ ಹೇಳಲು ಅಸಾಧ್ಯ. ದಲಿತ ಪರ ಚಿಂತಕರು, ಮುಖಂಡರು ಪ್ರತಿಭಟಿಸಿದಾಗ ಮಾತ್ರ ಮುಂದೆ ಬಂದು ಕ್ರಮ ಕೈಗೊಳ್ಳುವ ನಟನೆ ಮಾಡುತ್ತಾರೆ. ಈ ವರ್ತನೆ ಬದಲಾಗಬೇಕಿದೆ. ನಮ್ಮ ದಲಿತ ಸಮುದಾಯಗಳ ಮೇಲೆ ನಡೆಯುತ್ತಿರುವ ಶೋಷಣೆ ನಿಲ್ಲಬೇಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ದೊಡ್ಡಯ್ಯ, ನರೇಂದ್ರ ಮೂರ್ತಿ, ಸಕ್ರೆ ಗೊಲ್ಲಹಳ್ಳಿ, ಆನಂದ್ ಕುಮಾರ್, ದೊಡ್ಡಬೆಳವಂ, ಶಂಕರ್ ಮೂರ್ತಿ, ನಾಗರತ್ನಮ್ಮ ಸೇರಿದಂತೆ ನೂರಾರು ದಲಿತ ಮುಖಂಡರು, ಪ್ರಗತಿಪರ ಚಿಂತಕರು ಉಪಸ್ಥಿತರಿದ್ದರು. ಯಾವುದೇ ನಿಮಗೆ ಪ್ರಶ್ನೆ ಬರ್ತಾ ಇದೆ ಅವ್ರದೆಲ್ಲ ಸಮಸ್ಯೆ ಬೇಡ, ಅರೇಂಜ್ ಮಾಡಿಲ್ಲ ಅಂತ ಪಾಪ ಇವ್ರದ್ದೇನು ಸಮಸ್ಯೆ ಇಲ್ಲ. ಶ್ರೀನಿವಾಸ್ ಸಾಹೇಬ್ರು ಬರ್ರಿ ಸರ್, ಬನ್ನಿ ಸರ್. ಸ್ಟೇಜ್ ಇಲ್ವಲ್ಲ ಮೇಡಮ್, ಹಂಗೆ ಮಾಡ್ತೀನಿ ಐತೆ ಸರಿ. ಅಧ್ಯಕ್ಷ ಅಲ್ಲಿ ಸದಸ್ಯ. ಮೊನ್ನೆ ನಾನು ಸೋಮವಾರ ಕೇಳಿದಾಗ, ಏನ್ರಿ ಸೋಮವಾರ ಮಾತಾಡಿ ಲೈವ್ ಆಗಿದ್ರೆ ಲೈವ್ ಏನಾದ್ರು ಮಾತಾಡಿ, ನಾನು ಯಾಕೆ ಜನಾಂಗ ಮಾಡಲ್ಲ ಅಂದಿದ್ಕೆ ನಾನು ಮಾಡ್ತೀನಿ ಅಂತ ಹೇಳಿದಾರೆ ಅಲ್ವಾ ಸೋಮವಾರ? ನಾನು ಹೇಳ್ತಾ ನಾನು ಹೇಳ್ದೆ ಯಾಕಪ್ಪ ಮಾತಾಡಲ್ವಾ ಮಾಡಲ್ವ ಅಂದಿದ್ಕೆ, ಇಲ್ಲ ರೀ ನಮಗೆ ಬಿಸ್ನೆಸ್ ಬೇಕು ಮಾಡ್ತೀನಿ ಅಂತ ಇವ್ರು ಹೇಳಿದ್ರು. ಯಾರು ಸೋಮವಾರ ಹೇಳಿದ್ರು. ಕೆಲವರು ಜನಗಳು ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಇಲ್ಲ ಅಂದಾಗ ನಮಗೂ ಕೂಲಿ ಹೊಟ್ಟೆನ ಪಡಾಗಲ್ಲ, ಮಾಡ್ತೀನಿ ಅಂತ ಇವ್ರು ಹೇಳಿದ್ದಾರೆ. ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತಿಂದ ಚಾಲು ಮಾಡ್ಲಿ. ಈಗ ಸ್ಟಾರ್ಟ್ ಈಗ ಸ್ಟಾರ್ಟ್ ಚಾಲು ಮಾಡ್ತಾರೆ. ಮೇಲೆ ಕಡೆ ವಿಚಾರ ಅಲ್ಲ, ನಾನು ಬಗೆಹರಿಸಕ್ಕೆ 2-3 ಸತಿ ನಾನು ಇದೇ ತರ ಕೇಳಕ್ ಬಂದಿದ್ದಾಗ ಅವ್ರ ತಂದೆ ಕಾಲದಿಂದ ಬಡಸ್ತಾನ ಇತ್ತು. ಪಾಪ ಅವ್ರು ಏನೋ ಒಂದು ಬೇರೆಯವ್ರು ಇದ್ರ ಮೇಲೆ ಇದ್ದಾಗ ಮಾಡಿರ್ಲಿಲ್ಲ. ಈಗ ಮಾಡ್ತೀನಿ ಅಂತ ಹೇಳಿದಾರೆ, ಇವತ್ತಿನ ಚಾಲು ಮಾಡ್ತಾರೆ. ಮಾಡ್ತೀರಾ ಸೋಮವಾರ? ಹೇಳ್ತಾರೆ ಮಾಡ್ತಾರೆ ಅಂತ ಮಾಡ್ರಿ. ಈ ಕಾಲ ಕಂಪ್ಯೂಟರ್ ಕಾಲ ಇದು. ಸರ್ ಪಾಪ ನೆಕ್ಸ್ಟ್ ಅವ್ರಿಗೆ ತೊಂದರೆ ಮಾಡ್ತಾರೆ. ಅಧಿಕಾರಿಗಳು ಕೇಳ್ತಾರೆ ಸರ್, ನಾವು ಇದೇ ಊರೇ ನಮ್ಮ ಸ್ವಂತ ಊರು. ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಕೆಲಸ ಮಾಡ್ಕೊಂಡು ಓದ್ತಾ ಇದ್ದೀವಿ. ನಾವು ಗೌಡ್ರ ಮೇಲೆ ಡಿಪೆಂಡ್ ಆಗಿ ಮಾಡಿಸ್ಕೊಂಡು ಓದ್ತಾವ್ರೆ. ಇದು ತಪ್ಪು ನೀವು ಹೇಳ್ತಾರೆ ಸರ್, ನಾವು ತಪ್ಪೇ ಹೇಳ್ತೀನಿ, ನಡ್ಕೊಂಡು ಓದ್ತಾ ಇದ್ದೀವಿ. ಏನೋ ಮುಂದೆ ಬೇಕಾದ್ರೆ ಮಾಡೋಣ. ಪಂಚಾಯತಿ ಮೆಂಬರ್ ಇವರು ಪಂಚಾಯತಿ ಮೆಂಬರ್ ಸರೋಜಮ್ಮ ಬೈರನ್ಮೇಗೌಡ ಇವರು ಪಕ್ಕದೂರವ್ರು, ಇದೇ ಊರವರು. 53 ವರ್ಷ ಆಗಿದೆ ಸ್ವತಂತ್ರ ಬಂದು. ನೀವ್ ಹೇಳ್ಬೇಕು ಬಂದಿರೋದು ಈಗ ನಿಮ್ಗೆ ಇನ್ನು ಮುಂದೆ ಗೌಡ್ರು, ಲಿಂಗಾಯತರು, ಗುರುಬ್ರು, ಅವರು ಇವರು ಕ್ಯಾಸ್ಟ್ ಬೇಡ, ಎಲ್ಲರೂ ಸಮಾನ, ಗಂಡು ಎಲ್ಲರೂ ಸಮಾನರೇ. ಸಮಾನತೆ ಒಂದು ಭಾವನೆಗೋಸ್ಕರ ನಾವು ಹೇಳ್ತಾರೆ, ಬೇಡ ಕೆಲಸ ನೀನು ಮಾಡು. ಬರ್ಲಿಲ್ವಾ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲಿ ಒಬ್ರು ಒಂದು ಕಟಿಂಗ್ ಶೇವಿಂಗ್ಗೆ ಒಂದು ಕಟಿಂಗ್ ಶೇವಿಂಗ್ಗೆ 30 ರೂಪಾಯಿಯಿಂದ 40 ರೂಪಾಯಿ ಇರ್ಬೋದು. ನಾವು ಅರ್ಧ ಲೀಟರ್ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಲ್ಲ ಮದುವೆ ದೇವಸ್ಥಾನ ಹೋಗ್ಬೇಕು, ಇಲ್ಲ ಕಾಡ್ನೂರು ಕೈಮರ ಹೋಗ್ಬೇಕು. ನಾವು ಕೂಲಿ ಕಾರ್ಮಿಕರು 50 ರೂಪಾಯಿ ದುಡಿಯೋದು ಕಷ್ಟ. ಅದ್ರ ದೇಶದಿಂದ ನಮ್ಗೆ ಕಟಿಂಗ್ ಕ್ಷೌರಿಕರು ಇವತ್ತು ಮಾಡಿದೀರ ಅಂತ ಹೇಳ್ತಾರೆ. ಇವತ್ತು ಹೀಗೆ ಜಾರಿ ಆಗಬೇಕು. ಆಮೇಲೆ ನಾವು ಮನೆಯಲ್ಲಿ ವಯಸ್ಸಾಗಿರೋರು ಇರ್ತಾರೆ, ಲಕ್ವ ಹೊಡೆದಿರೋ ಇರ್ತಾರೆ, ಅಂಗಲ್ ವಿಕಲರು ಇರ್ತಾರೆ,
ಬುದ್ಧಿಮಾಂದ್ಯತೆ ಇರ್ತಾರೆ. ಇವರೆಲ್ಲ ದೂರ ಹೋಗಕ್ಕಾಗಲ್ಲ. ಎಲ್ಲರ ಮನೆಗೂ ವೆಹಿಕಲ್ ಇರಲ್ಲ, ಜೀವನ ಮಾಡೋದೇ ಕಷ್ಟ. ಆ ದೇಶದಿಂದ ನಮಗೆ ಮಾಡಲೇಬೇಕು. ಸಾಮಾನ್ಯತೆ ಇವತ್ತಿನ ಬರಬೇಕು. ಇಷ್ಟೊತ್ತರ ಸ್ವತಂತ್ರ ಆದರೂ ಬಂದಿಲ್ಲ. ಯಾವತ್ತೂ ನಾವು ಇವ್ರ ಮೇಲೆ ದೌರ್ಜನ್ಯ ಮಾಡಿಲ್ಲ. ಅಧಿಕಾರಿಗಳ ಗಮನಕ್ಕೆ ಯಾಕೆ ತರಲಿಲ್ಲ? ಅಧಿಕಾರಿಗಳು ಗಮನಕ್ಕೆ ಯಾಕೆ ತಂದಿಲ್ಲ ಅಂದ್ರೆ ನಮ್ಮೂರಲ್ಲಿ ಒಂದು ಅಣ್ಣ ತಮ್ಮನ ಬಾಂಧವ್ಯ ಇತ್ತು, ಈಗೂ ಐತೆ. ಈ ಬಾಂಧವ್ಯ ಇರೋ ದಿವಸಕ್ಕೋಸ್ಕರ ನಾವು ನಮ್ಮ ಕೆಲವಾರು ಫೋರ್ಸ್ಗಳು ಹಿಂದೆನೆ ತಂದದ ಇದು, ಇವಾಗೊಂದಲ್ಲ. ಸಮಸ್ಯೆ ಬಗೆಹರಿದಿಲ್ಲ. ಯಾವ ಅಧಿಕಾರಿಗಳು ಇಲ್ಲಿ ಭೇಟಿ ಮಾಡಿಲ್ಲ. ನಾನು ಹೇಳ್ತೀನಿ, ಇವ್ರ ಹತ್ರನು ಬಂದು ಕೆಲವರು ಇಲ್ಲಿ ನಮ್ಮೂರವರು ಜನಾಂಗದವರೆಲ್ಲ ಕೇಳಿದ್ದಾರೆ, ನಮ್ಗೆ ಕಟಿಂಗ್ ಶೇವಿಂಗ್ ಮಾಡ್ರಿ ಅಂತ. ಇವ್ರೇನ್ ಹೇಳಿದ್ದಾರೆ ಅಂತಂದ್ರೆ, ಇವ್ರವ್ರಲ್ಲ ಅವ್ರ ಮೇಲ್ ಜನಾಂಗದವರು ನಮ್ಗೆ ಒತ್ತಡ ಪೂರ್ವಕವಾಗಿ ಕಟಿಂಗ್ ಶೇವಿಂಗ್ ಮಾಡಕ್ ಬಿಡಲ್ಲಪ್ಪ ನಿಮ್ಮನ್ನ. ಯಾವುದೇ ಅಧಿಕಾರಿ ಬಂದಿಲ್ಲ, ಏನು ಪರಿಶೀಲನೆ ಮಾಡಿಲ್ಲ, ಏನು ಮಾಡಿಲ್ಲ, ಯಾರು ಏನು ಕೊಟ್ಟಿದ್ದೀರಾ? ಯಾವುದೇ ಅಧಿಕಾರಿ ಬರುವುದಕ್ಕೆ ಯಾವುದೇ ಇಲಾಖೆಗೆ ಕಂಪ್ಲೇಂಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ನಾವು ಕಂಪ್ಲೇಂಟ್ ಮಾಡಿಲ್ಲ. ಯಾವುದೇ ಅಧಿಕಾರಿಗಳಿಗಾಗಲಿ ಯಾವುದೇ ಇಲಾಖೆಗೆ ನಾವು ಹೋಗಿಲ್ಲ. ಯಾವುದೇ ಕಾರಣಕ್ಕೂ ಯಾವ ಇಲಾಖೆಗೆ ಹೋಗಿ ನಾವು ದಾಖಲೆ ಮಾಡಿಲ್ಲ. ಕೊಪ್ಪಳ ಲೋಕಸಭೆ ಬಿಜೆಪಿ ಕಡೆ ತಿರುಗುತ್ತಾ ಜನಾರ್ದನ್ ರೆಡ್ಡಿ ಗಾಲಿ. ಮತ್ತೆ ಬಿಜೆಪಿ ಕಡೆ ಮುಖ ಮಾಡಿದ ಗಾಲಿ ಜನಾರ್ದನ್ ರೆಡ್ಡಿ. ಬೆಂಬಲವೋ ಇಲ್ಲ ಬಿಜೆಪಿ ಸೇರ್ಪಡೆಯೋ? ಜನಾರ್ದನ್ ರೆಡ್ಡಿ ಬಿಜೆಪಿ ಎಂಪಿ ಅಭ್ಯರ್ಥಿಯಾಗೋದು ಪಕ್ಕಾನ? ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಸಿಗಲ್ವಾ ಈ ಸಲದ ಎಂಪಿ ಟಿಕೆಟ್? ಹನುಮನ ನಾಡು ಕೊಪ್ಪಳದಲ್ಲಿ ಮತ್ತೊಮ್ಮೆ ಕಬಲ ಅರಳುತ್ತಾ. ಯಾರಿಗೆ ಸಿಗುತ್ತೆ ಬಿಜೆಪಿ ಲೋಕಸಭೆ ಟಿಕೆಟ್? ನಿರೀಕ್ಷಿಸಿ ಲೋಕಸಭೆ ಅಖಾಡ 2024. ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರೇ ಎಚ್ಚರ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಘಟಕದ ಬಸ್ ಒಂದು ಯಾವುದು ಅಂದ್ರೆ ಮುಂಜಾನೆ ಹೊರಡುವ 125 ಶೆಡ್ಯೂಲ್ ಬಸ್ ಲಕ್ಷ್ಮೇಶ್ವರ ಪಶುಪತಿಹಾಳ ಎತ್ತಿನಹಳ್ಳಿ ಮಾರ್ಗವಾಗಿ ಗದಗ ಹೋಗುವ ಬಸ್ ಚೆಸ್ಸಿ ಮೇಲೆ ತಳಹದಿ ಇರುವ ಹಾಸಿಗೆ ಬ್ಲೇಡ್ ಕಿತ್ತುಕೊಂಡು ಹೋಗಿ ತಿರುಗುತ್ತಿರುವ ಚಕ್ರದ ಮೇಲೆ ಕುಳಿತುಕೊಂಡು ಪ್ರಯಾಣಿಕರು ತಮ್ಮ ಜೀವ ಎಡಗೈಯಲ್ಲಿ ಹಿಡಿದುಕೊಂಡು ವೃದ್ಧರ ಬಾಯಿಗೆ ಹೊಟ್ಟೆಯನ್ನು ಹಿಡಿದುಕೊಂಡು ಈ ಬಸ್ಸಿನಲ್ಲಿ ಡಸ್ಟ್ ಅಲರ್ಜಿ ಭಯದಿಂದ ರೋಗಿಗಳು ಹಾಗೂ ಸಣ್ಣ ಮಕ್ಕಳು ಪ್ರಯಾಣ ಮಾಡುವಂತಹ ಪರಿಸ್ಥಿತಿ ಉದ್ಭವವಾಗಿದ್ದು, ಮೇಲಧಿಕಾರಿಗಳ ಗಮನಕ್ಕೆ ಇದ್ರೂ ಕೂಡ ಜಾಣ ಕುರುಡುತನ ತೋರುವುದು, ಪ್ರಯಾಣಿಕರ ಪ್ರಾಣದ ಜೊತೆ ಚಿಲ್ಲಾಟವಾಡುತ್ತಿರುವ ಅಧಿಕಾರಿಗಳು ಈಗಲಾದರೂ ಮೇಲಧಿಕಾರಿಗಳು ಆದ ಗದಗ ವಿಭಾಗದ ಅಧಿಕಾರಿಗಳು ಗಮನಹರಿಸಿ ಅಧಿಕಾರಿಗಳ ಕಿವಿ ಹಿಂಡಿ ಸೂಕ್ತ ಕ್ರಮಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಾಗಿದೆ ಎಂದು ಪ್ರಯಾಣಿಕರು ಮಾತನಾಡ್ತಾ ಇದ್ದಾರೆ. ವೀರೇಶ್ ಗುಗ್ಗರಿ, ಸಿದ್ದಿ ಟಿವಿ, ಗದಗ. ದೊಡ್ಡಬಳ್ಳಾಪುರ ತಾಲೂಕಿನ ಬ್ಯಾಶೆಟ್ಟಿಹಳ್ಳಿ ಕೆರೆಯಲ್ಲಿ ಸಾವಿರಾರು ಮೀನುಗಳ ಮಾರಣ ಹೋಮವಾಗಿದೆ. ಕಸಾಬಾ ಹೋಬಳಿಯ ಕೈಗಾರಿಕಾ ಪ್ರದೇಶದಲ್ಲಿರುವ ಬ್ಯಾಶೆಟ್ಟಿಹಳ್ಳಿ ಕೆರೆಯಲ್ಲಿ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯ ನೀರು ಕೆರೆಗೆ ಸೇರಿರುವ ಪರಿಣಾಮ ಸಾವಿರಾರು ಮೀನುಗಳು ಮೃತಪಟ್ಟಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆಯಲ್ಲಿ ಸಾವಿರಾರು ಮೀನುಗಳ ಸಾವಿನಿಂದ ದುರ್ವಾಸನೆ ಉಂಟಾಗಿದೆ. ಇನ್ನು ಕಳೆದ 2-3 ದಿನಗಳ ಹಿಂದೆ ಕೆರೆಗೆ ತ್ಯಾಜ್ಯ ನೀರನ್ನು ನೇರವಾಗಿ ಕಾರ್ಖಾನೆಗಳ ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರು ಕೆರೆಗೆ ಹರಿದಿದ್ದರಿಂದ ಮೀನುಗಳು ಸಾವನ್ನಪ್ಪಿವೆ ಎಂದು ಸ್ಥಳೀಯರಾದ ಬ್ಯಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಸೊನ್ನೇಗೌಡ ದೂರಿದ್ದಾರೆ. ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿ ಈಗಾಗಲೇ 3 ದಿನಗಳು ಕಳೆದಿವೆ. ದಡಕ್ಕೆ ಬಂದು ಸೇರಿರುವ ರಾಶಿ ಮೀನುಗಳು ಕೊಳೆತ ಗಬ್ಬು ನಾರುತ್ತಿವೆ. ಇನ್ನು ನೀರಿನಲ್ಲಿ ಹಾಕಿ ಬಿಟ್ಟರೆ ನೀರು ಮತ್ತಷ್ಟು ಮಲಿನಗೊಳ್ಳುವ ಆತಂಕ ಎದುರಾಗಿದೆ. ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟಂತ ಇಲಾಖೆಯವರು ಮೃತ ಮೀನುಗಳನ್ನು ಕೆರೆಯಿಂದ ತೆಗೆದು ಗುಂಡಿಯಲ್ಲಿ ಹಾಕಿ ವಿಲೇವಾರಿ ಮಾಡಬೇಕಿದೆ. ಇನ್ನು ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ರವಿ ರಾಜಘಟ್ಟ ಅವರು ಮಾತನಾಡಿ, ಈ ಭಾಗದ ಕೆರೆಗಳಲ್ಲಿ ಮೀನುಗಳ ಮಾರಣ ಹೋಮ ಇದೇ ಮೊದಲಲ್ಲ, ಕೊನೆಯೂ ಅಲ್ಲ. ಪದೇ ಇಂಥ ಘಟನೆಗಳು ಸಂಭವಿಸುತ್ತಲೇ ಇದೆ. ಕೈಗಾರಿಕಾ ತ್ಯಾಜ್ಯ ನೀರನ್ನ ರಾತ್ರೋರಾತ್ರಿ ಕಳ್ಳದಾರಿಯಲ್ಲಿ ಕೆರೆಗೆ ಹರಿಸಿರುವುದರಿಂದ ಇಂದು ಮೀನುಗಳು ಸಾವನ್ನಪ್ಪಿವೆ. ಇದಕ್ಕೆ ಕಾರಣರಾದವರ ವಿರುದ್ಧ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಸ್ವಾಮೀಜಿ, ಸಿದ್ದಿ ಟಿವಿ, ದೊಡ್ಡಬಳ್ಳಾಪುರ. ಇವತ್ತು ಬಾಶೆಟ್ಟಹಳ್ಳಿ ಕೆರೆಯಲ್ಲಿ ಸಾವಿರಾರು ಮೀನುಗಳು ನೀರಿನಲ್ಲಿ ತೇಲ್ತಾ ಇದ್ದಾವೆ.
ಈ ಘಟನೆ ಇದು ಮೊದಲನೇದು ಅಲ್ಲ, ಕೊನೆಯದು ಅಲ್ಲ. ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು. ಯಾವತ್ತು ಭಾಷೆಟಳ್ಳಿಗೆ ಕೈಗಾರಿಕಾ ಪ್ರದೇಶಗಳು, ಕೈಗಾರಿಕಾ ಕಾರ್ಖಾನೆಗಳು ಬಂದವು ಅವತ್ತಿನಿಂದ ಈ ಕರ್ಮ ಪ್ರಾರಂಭ ಆಗಿದ್ದೆ. ಹೋರಾಟಗಳು ನಿರಂತರವಾಗಿ ನಡೀತಾ ಇರ್ತವೆ. ಇಲಾಖೆಗಳು ಬರ್ತಾ ಇರ್ತಾರೆ, ನೀರಿನ ಸ್ಯಾಂಪಲ್ ತಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಒಳಗಡೆ ಏನು ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಗೊತ್ತು. ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಒಂದು ಕಂಪ್ನಿಗೂ ಒಂದು ಶಿಕ್ಷೆ ಆದಂಥ ಉದಾಹರಣೆಗಳಿಲ್ಲ. ನಾವು ಸಾಕಷ್ಟು ಬಾರಿ ದೂರುಗಳು ಕೊಡ್ತೀವಿ. ದೂರು ಕೊಡೋದು ಮಾತ್ರ ನಮ್ಮ ಕೆಲಸ. ಇಲಾಖೆ ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಮಾಡಿದ್ದೀವಿ, ವರದಿ ಬರಿತೀವಿ ಅಂತ ಹೋಗ್ತಾರೆ. ಅದಾದಮೇಲೆ ದೂರುದಾರರಾದ ನಮಗೆ ಅದನ್ನು ಕೇಳೋ ಹಕ್ಕು ಕೂಡ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನ್ಯಾಯ ಅನ್ನೋದು ಮರೀಚಿಕೆ ಆಗಿದೆ. ಇಲ್ಲಿ ನಡಿಬೇಕಾಗಿರೋದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗಬೇಕು ನಮಗೆ. ಇವತ್ತು ಕೂಡ ಕೈಗಾರಿಕಾ ಪ್ರದೇಶದ ಮುಖ್ಯವಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಪೀಣ್ಯ ಅರಣ್ಯ ಹಂತದಲ್ಲಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅದನ್ನು ಇಲ್ಲಿಗೆ ತಗೊಂಬರ್ರಿ ಅಂತ ಹೋರಾಟಗಳು ನಡೀತಾನೆ ಇರ್ತವೆ. ನೋಡ್ರಿ, ಬೆಳಗ್ಗೆ ಬಂದಿದ್ದಾರೆ ಅಧಿಕಾರಿಗಳು, ಯಾರಿಗೂ ಗೊತ್ತಿಲ್ಲ. ಈಗ ಅವ್ರಿಗೆ ಫೋನ್ ಮಾಡಿದರೆ ನಾವು ಸ್ಯಾಂಪಲ್ ತಗೊಂಡೋಗಿದ್ದೀವಿ ಅಂತಾರೆ. ಏನು ಈ ಕೆರೆನಾಗ ನೀರು ಸ್ಯಾಂಪಲ್ ತಗೊಂಡೋಗಿ ಯಾವ ಕಾರ್ಖಾನೆದು ಅಂತ ಇವರೇನನ್ನ ಕಂಡಿಡಿದ್ಬಿಟ್ಟು ಯಾವ ಕಾರ್ಖಾನೆಗಾದರೂ ಒಂದು ಇವರು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ನಿಟ್ಟಿನಲ್ಲಿ ಪರಿಸರ ಪ್ರತಿನಿತ್ಯ ಹಾಳಾಗ್ತಾ ಇದೆ. ಕುಡಿಯೋದಕ್ಕೆ ಅಲ್ಲ, ಬಳಸೋದಕ್ಕಲ್ಲ, ತೊಳ್ಕೊಳ್ಳೋಕ್ಕೂ ಯೋಗ್ಯ ಇಲ್ಲ ಈ ನೀರು. ಆ ರೀತಿ ಮಾಡ್ತಿದ್ದಾರೆ. ನಿರಂತರ ಹೋರಾಟಗಳು ನಡೀತಾನೆ ಇದ್ದಾವೆ, ಮುಂದೆ ನಡೀತಾನೆ ಇರ್ತವೆ. ಆದರೆ ನಮ್ಮ ನರಸತ್ತಂಥ ಈ ಅಧಿಕಾರಿಗಳು, ಈ ಒಂದು ಸತ್ತು ಮಲಗಿರ್ತಕ್ಕಂಥ ಇಲಾಖೆಗಳು ಇವು ಎಚ್ಚೆತ್ಕೊಳ್ಳೋದು ಇಲ್ಲ, ಈ ಸರೋಗೋದು ಇಲ್ಲ. ಇದಕ್ಕೆ ಶಾಶ್ವತ ಪರಿಹಾರ ಅಂದರೆ ಏನು ಕಾರ್ಖಾನೆಗಳು ಈ ಮಾಲಿನ್ಯ ಮಾಡ್ತವೆ ಅವನ್ನ ಶಾಶ್ವತವಾಗಿ ಬೀಗ ಜಡಿಯುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಎಲ್ಲರೂ ಒಬ್ರಿಗೊಬ್ಬರು ಸೇರ್ಕೋತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ. ಇನ್ನೇನು ಕೆಲವೇ ದಿವಸಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಆ ಕಾರ್ಖಾನೆಗಳಿಗೆ ಬೀಗ ಜಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಫೆಬ್ರವರಿ 27ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಂಪ್ಲಿ ತಾಲೂಕಾ ಅಧ್ಯಕ್ಷರಾದ ಎಂಎ ನಾಗನಗೌಡ ಒತ್ತಾಯಿಸಿದರು. ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರ, ತಹಸೀಲ್ದಾರ್ ಕಚೇರಿ, ನಾಡ ಕಚೇರಿ ಸೇರಿದಂತೆ ಇತರೆ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಸರ್ಕಾರಿ ನೌಕರರ ಮಹಾಸಮ್ಮೇಳನದ ಕರಪತ್ರಗಳನ್ನು ವಿತರಿಸಿ ಬಳಿಕ ಮಾತನಾಡಿದರು. 7 ವರ್ಷಗಳ ಬಳಿಕ ಮತ್ತೊಮ್ಮೆ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಜರುಗುತ್ತಿದ್ದು, ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ 2 ರಿಂದ 3 ಲಕ್ಷದಷ್ಟು ನೌಕರರು ಆಗಮಿಸಲಿದ್ದಾರೆ. ಸಮ್ಮೇಳನದ ಮುಖಾಂತರ ರಾಜ್ಯದ ಸರ್ಕಾರಿ ನೌಕರರ ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ನಮ್ಮ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿ, 7ನೇ ವೇತನ ಆಯೋಗದ ವರದಿ ಅನುಷ್ಠಾನ, ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದೆಂದರು. ಇನ್ನು ಕಂಪ್ಲಿ ತಾಲೂಕಿನಿಂದ ಸಮ್ಮೇಳನಕ್ಕೆ 200 ರಿಂದ 300 ಜನ ನೌಕರರು ಆಗಮಿಸುತ್ತಿದ್ದು, ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸಂಘದ ರಾಜ್ಯ ಪರಿಷತ್ ಸದಸ್ಯ ಪ್ರಕಾಶ್ ಗೌಡ, ಸಂಘದ ತಾಲೂಕಾ ಗೌರವಾಧ್ಯಕ್ಷರಾದ ಬಸವರಾಜ್, ಉಪಾಧ್ಯಕ್ಷ ನಾಗರಾಜ್, ಪದಾಧಿಕಾರಿಗಳಾದ ಮೋಹನ್ ದಾಸ್, ಸುರೇಶ್, ಮಹಂತೇಶ್, ವಿಜಯ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಟಿಎಂ ಬಸವರಾಜ್, ಎನ್ಪಿಎಸ್ ಅಧ್ಯಕ್ಷರಾದ ರೇವಣಸಿದ್ದಯ್ಯ, ಜಿಪಿಟಿ ಸಂಘದ ಪದಾಧಿಕಾರಿಗಳಾದ ಚಂದ್ರಯ್ಯ, ನಿರಂಜನ್, ಆದೇಶ್, ಶಿಕ್ಷಕರಾದ ಚನ್ನಬಸಪ್ಪ, ಶಶಿಧರ್, ಪರಶುರಾಮ್, ನಟರಾಜ್ ಸೇರಿದಂತೆ ಅನೇಕರಿದ್ದರು. ಇವತ್ತು ಸಮ್ಮೇಳನ ಕುರಿತು ಜಾಗೃತಿ ಮೂಡಿಸುವಂಥದ್ದು ಮತ್ತು ಕರ್ಕೊಂಡು ಹೋಗ್ಲಿಕ್ಕೆ ಸಲುವಾಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಿಂದ ಶುರು ಮಾಡಿರ್ತಕ್ಕಂಥ ನಮ್ಮ ಇವತ್ತಿನ ಆಹ್ವಾನವನ್ನು ಮಾನ್ಯ ತಹಶೀಲ್ದಾರ್ ಕಚೇರಿ, ಕೃಷಿ ಇಲಾಖೆ, ಸರ್ವೆ ಡಿಪಾರ್ಟ್ಮೆಂಟ್, ಹೀಗೆ ಎಲ್ಲ ಇಲಾಖೆಗಳು ಕೂಡ ಮಹಾಸಮ್ಮೇಳನಕ್ಕೆ ಬರಲಿಕ್ಕೆ ನೌಕರರಿಗೆ ಆಹ್ವಾನ ಕೊಡಲಿಕ್ಕೋಸ್ಕರ ಇವತ್ತು ಬಂದಿದ್ದೇವೆ. ಇವತ್ತು ರಾಜ್ಯಾದ್ಯಂತ 2 ರಿಂದ 3 ಲಕ್ಷ ಸರ್ಕಾರಿ ನೌಕರರು ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಮಾನ್ಯ ಷಡಕ್ಷರ ನೇತೃತ್ವದಲ್ಲಿ ನಡೆಯುವಂಥ ಸಮ್ಮೇಳನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿ ಉಪಸ್ಥಿತಿಯಲ್ಲಿ ನಮ್ಮ ಪ್ರಮುಖ 3 ಬೇಡಿಕೆಗಳು 7ನೇ ವೇತನ ಆಯೋಗ ಜಾರಿ, NPS ರದ್ದು ಮಾಡಿ OPS ತರುವಂಥದ್ದು ಮತ್ತು ಆರೋಗ್ಯ ಸಂಜೀವಿನಿ, ಈ 3 ಪ್ರಮುಖ ಬೇಡಿಕೆಗಳು ಈಡೇರಿಕೆಗಾಗಿ 2 ರಿಂದ 3 ಲಕ್ಷ ಸರ್ಕಾರಿ ನೌಕರರು ಹಕ್ಕೊತ್ತಾಯ ಮಾಡಲಿಕ್ಕೋಸ್ಕರ ಇದೇ 27ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೇರಲಿಕ್ಕೋಸ್ಕರ, ಹಾಗೆ ಕಂಪ್ನಿಯಿಂದ ಕೂಡ ಸುಮಾರು 200 ರಿಂದ 250 ಸರ್ಕಾರಿ ನೌಕರರನ್ನ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಬಸ್ ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದೇವೆ. ಎಲ್ಲ ಸರ್ಕಾರಿ ನೌಕರರು ಕೂಡ ಪಾಲ್ಗೊಂಡು ಈ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಸಮಸ್ತ ನೌಕರರನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸರ್ಕಾರಿ ನೌಕರರು ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಆಗಾಗ್ಗೆ ಆದೇಶಗಳು ಹೊರಬಿದ್ರೂ ಕೂಡ ರಾಯಚೂರು ಜಿಲ್ಲೆಯ ಮಾನ್ವಿ ಕಂದಾಯ ಕಚೇರಿಯಲ್ಲಿ ಅಧಿಕಾರಿಗಳು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಅಂತ ತಿಳಿಯದಾಗಿದ್ದರಿಂದ ಸಾರ್ವಜನಿಕರ ಗೋಳಾಟವಾಗಿದೆ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲದ ಕಾರಣ ಯಾವ ಸಿಬ್ಬಂದಿ ಎಷ್ಟು ಗಂಟೆಗೆ ಬರುತ್ತಾರೆಂದು ತಹಶೀಲ್ದಾರ್ ಜಗದೀಶ್ ಚೌರ ಸಾಹೇಬರಿಗೆ ತಿಳಿಯದಾಗಿದೆ.
ಮಾನ್ವಿ ಕಂದಾಯ ಕಚೇರಿಗೆ ಸಾರ್ವಜನಿಕರು ನಿತ್ಯ ಕೆಲಸಕ್ಕಾಗಿ ಅಲಿದ್ರೂ ಕೂಡ ಸಮಯಕ್ಕೆ ಸರಿಯಾಗಿ ಬಾರದ ಸಿಬ್ಬಂದಿಗಳ ಬರುವಿಕೆಗಾಗಿ ದಾರಿ ಕಾಯಬೇಕಾಗಿದೆ. ತಹಶೀಲ್ದಾರ್ ಜಗದೀಶ್ ಚೌರ ಸಾಹೇಬ್ರೆ ತಾವು ದಕ್ಷ ಅಧಿಕಾರಿಗಳಾಗಿದ್ದು ಮಾನ್ವಿ ಕಂದಾಯ ಕಚೇರಿಯನ್ನ ಸುಧಾರಣೆ ಮಾಡುತ್ತಾರೆಂಬ ಭರವಸೆ ಸಾರ್ವಜನಿಕರಲ್ಲಿ ಮೂಡಿದೆ. ಅದನ್ನ ಕಾಪಾಡ್ತೀರಾ ಅಥವಾ ಸುಮ್ಮನಿರ್ತೀರಾ ಕಾದು ನೋಡಬೇಕಾಗಿದೆ. ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀನಿ. ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗಲ್ಲ ಸಹಿತ ನಾವು ನೋಡ್ಕೊಳ್ತೀವಿ. ಅಲ್ಲ ಸರ್, ಮಾನ್ವಿ ಕಂದಾಯ ಕಚೇರಿಯಲ್ಲಿ ಈ ರೀತಿ ಇದನ್ನು ತಾವು ಏನು ಸುಧಾರಣೆ ತರೋ ಸಾಧ್ಯತೆ ಇದೆ? ಇಲ್ಲ, ಅದನ್ನೇ ನಾವು ಈಗ ತಹಶೀಲ್ದಾರರು ಮತ್ತು ಅಲ್ಲಿರ್ತಕ್ಕಂಥ ಡೆಪ್ಟಿ ತಹಶೀಲ್ದಾರರು ಮತ್ತು ಗ್ರೇಡ್ 2 ತಹಶೀಲ್ದಾರರು ರೆವೆನ್ಯೂ ಇನ್ಸ್ಪೆಕ್ಟರ್ ಕೊಡ್ಕೊಂಡಿಂದ ಅದು ಯಾವ ರೀತಿ ಪರಿಹರಿಸಬೇಕು ಅನ್ನೋ ಬಗ್ಗೆ ತಿಳ್ಕೊಂಡು ಪರಿಹಾರ ಮಾಡ್ತೀವಿ. ಸರ್, ಮಾನ್ವಿ ಕಂದಾಯ ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಸರ್, ಸಿಬ್ಬಂದಿಗಳು ಸಮಯ ಪಾಲನೆ ಮಾಡ್ತಾ ಇಲ್ಲ ಸರ್, ಇದರಿಂದ ಸಾರ್ವಜನಿಕರು ಕೂಡ ಆರೋಪ ವ್ಯಕ್ತವಾಗ್ತಾ ಇದೆ ಸರ್. ಅಲ್ಲ, ನಾನು ಬಂದ ಮೇಲೆ ಈಗ ನಾನೇ ಸ್ವಂತವಾಗಿ 9:30ಗೆ ಬಂದು ಕೂತ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಕಳೆದ 3 ದಿವಸದಲ್ಲಿ ಒಂದು ರೀತಿ ಇದು ಡಿಸಿಪ್ಲಿನ್ ಶಿಸ್ತು ಬಂದಿದೆ ಜನರಲ್ಲಿ. ಸೊ ಈಗ ಬಯೋಮೆಟ್ರಿಕ್ ಮೆಷಿನ್ಗೆ ಸಂಬಂಧಪಟ್ಟಂತೆ ಅದನ್ನು ನಾನು 2-3 ದಿವಸದಲ್ಲಿ ತಕ್ಷಣಕ್ಕೆ ಇದನ್ನು ರಿಪೇರಿ ಮಾಡಿಸಿ 100% ಅದನ್ನು HRMSಗೆ ಇದನ್ನು ಕನೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಅಲ್ಲ ಸರ್, ಸಮಯ ಪಾಲನೆ ಮಾಡ್ತಾ ಇಲ್ಲ, ಈ ರೀತಿಯಾಗಿ ಸಿಬ್ಬಂದಿಗಳು ಕೂಡ ತಾವು ಕೂಡ ಡೈರೆಕ್ಷನ್ ನೀಡಿದ್ದಾರೆ ಸರ್? ಹೇಳಿದ್ದೀನಿ ನಾನು. ಫಸ್ಟ್ ನನ್ನ ಮೀಟಿಂಗಲ್ಲೇ ಇದನ್ನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಅದನ್ನು ನಾನು ಕೂಡ ಪರ್ಸನಲಾಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ಆ ರೀತಿ ಯಾವುದೇ ಇದನ್ನು ಆದರೂ ಕೂಡ ನಾನು ತುಂಬ ಕಠಿಣವಾಗಿ ಕ್ರಮ ತಗೊಳ್ಳಿಕ್ಕೆ ಇದು ಆಗಲೇ ಆದೇಶನೂ ಕೂಡ ಹೊರಡಿಸಿದ್ದೀನಿ. ಶಿರಹಟ್ಟಿ ಪಟ್ಟಣದಲ್ಲಿ ತೆಂಗಿನ ಮರವನ್ನ ತಲೆ ಕೆಳಗೆ ಮಾಡಿ ಏರುವ ಸಾಮರ್ಥ್ಯವನ್ನ ಹೊಂದಿರುವ ಪಟ್ಟಣದ ಮೇಗೇರಿ ಓಣಿ ಯುವಕನಾದ ಈಶ್ವರ್ ಶೇಖಪ್ಪ ತಿಡಗಣ್ಣವರ್ ತೆಂಗಿನ ಮರ ಏರುವುದು ಅಷ್ಟೊಂದು ಸರಳವಾದ ವಿಷಯವಾಗಿರುವುದಿಲ್ಲ. ಆದರೆ ಈ ವ್ಯಕ್ತಿ ಮರವನ್ನ ತಲೆ ಕೆಳಗೆ ಮಾಡಿ ಏರುವುದರಲ್ಲಿ ಬಲು ಚಾಣಾಕ್ಷ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ದೃಶ್ಯ ಕಂಡು ಬಂದಿದ್ದು ಹೀಗೆ. ಕೊಪ್ಪಳ ಲೋಕಸಭೆ ಬಿಜೆಪಿ ಕಡೆ ತಿರುಗುತ್ತಾ ಜನಾರ್ದನ್ ರೆಡ್ಡಿ ಗಾಲಿ. ಮತ್ತೆ ಬಿಜೆಪಿ ಕಡೆ ಮುಖ ಮಾಡಿದ ಗಾಲಿ ಜನಾರ್ದನ್ ರೆಡ್ಡಿ. ಬೆಂಬಲವೋ ಇಲ್ಲ ಬಿಜೆಪಿ ಸೇರ್ಪಡೆಯೋ? ಜನಾರ್ದನ್ ರೆಡ್ಡಿ ಬಿಜೆಪಿ ಎಂಪಿ ಅಭ್ಯರ್ಥಿಯಾಗೋದು ಪಕ್ಕಾನ? ಹಾಲಿ ಸಂಸದ ಸಂಗಣ್ಣ ಕರಡಿಗೆ ಸಿಗಲ್ವಾ ಈ ಸಲದ ಎಂಪಿ ಟಿಕೆಟ್? ಹನುಮನ ನಾಡು ಕೊಪ್ಪಳದಲ್ಲಿ ಮತ್ತೊಮ್ಮೆ ಕಬಲ ಅರಳುತ್ತಾ. ಯಾರಿಗೆ ಸಿಗುತ್ತೆ ಬಿಜೆಪಿ ಲೋಕಸಭೆ ಟಿಕೆಟ್? ನಿರೀಕ್ಷಿಸಿ ಲೋಕಸಭೆ ಅಖಾಡ 2024. ತಾಲೂಕಿನ ರೈತರ ಹೊಲಗಳಿಗೆ ರಾತ್ರಿ ವೇಳೆ ನೀಡುವ ವಿದ್ಯುತ್ತನ್ನು ಬೆಳಗ್ಗೆ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಂಪ್ಲಿ ಕೆಇಬಿಗೆ ಮನವಿ ಸಲ್ಲಿಸಿದರು. ಕಂಪ್ಲಿ ಬೆಳಗೋಡ ಹಾಳಭಾಗದ ರೈತರ ಹೊಲಗಳಿಗೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 3 ಗಂಟೆವರೆಗೆ ನೀಡುತ್ತಿರುವ ವಿದ್ಯುತ್ತನ್ನು ಬೆಳಗ್ಗೆ ನೀಡಿ ಎಂದು ಕೆಇಬಿ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಕೆ ರಮೇಶ್, ಗೌರವಾಧ್ಯಕ್ಷ ಟಿ ಗಂಗಣ್ಣ, ಮಂಜುನಾಥ್, ದೇವೇಂದ್ರ, ಸುಭಾನಿ, ಬಸವರಾಜ್, ಖಾದರ್, ಅಕ್ಬರ್, ತಿಮ್ಮಪ್ಪ ಮತ್ತು ತಾಲೂಕಿನ ರೈತರು ಉಪಸ್ಥಿತರಿದ್ದರು.